ದಶಕಗಳ ಕಾಲ ದೇಶವನ್ನು ಆಳಿದವರು ಪ್ರತಿಪಕ್ಷದಲ್ಲಿ ಕೂರೋದಕ್ಕೆ ಹೇಗೆ ಸಾಧ್ಯ? ಅಧಿಕಾರ ತಮ್ಮ ಜನ್ಮಸಿದ್ಧ ಹಕ್ಕು ಅಂತ ಭಾವಿಸಿದ್ದವರು ಪ್ರತಿಪಕ್ಷದಲ್ಲಿ ಕೂರೋದಕ್ಕೆ ಹೇಗೆ ಸಾಧ್ಯ? ಪ್ರತಿಪಕ್ಷದ ಸ್ಥಾನ ಏನು ಕಡಿಮೆ ಅಲ್ಲ, ಘನತೆಯುತ ಸ್ಥಾನ. ಅಲ್ಲಿರೋರು ಯಾವ ರೀತಿ ಮಾತಾಡ್ಬೇಕು, ನಡ್ಕೊಳ್ಬೇಕು ಅನ್ನೋದು ಬಹಳ ದೊಡ್ಡ ಮ್ಯಾಟರ್ ಆಗತ್ತೆ. ದೇಶದ ಪ್ರಧಾನಿಯಾದವರು ಪ್ರಧಾನಿ ಸ್ಥಾನದಲ್ಲಿ ಸಂಸತ್ನಲ್ಲಿ ನಿಂತು ಮಾತಾಡ್ತಾರೆ ಅಂದ್ರೆ ಅವರು ಕೇವಲ ತಮ್ಮ ಜನರನ್ನ ಅಥವಾ ದೇಶವನ್ನ ಸಂಬೋಧನೆ ಮಾಡಲ್ಲ, ಇಡೀ ಪ್ರಪಂಚವನ್ನೇ ಸಂಬೋಧನೆ ಮಾಡಿದಂತೆ. ಇಲ್ಲಿ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂತೆ ಪ್ರತಿಪಕ್ಷಗಳು ಅಕ್ಷರಶಃ ಬಾಲಿಶ ನಡೆ ಸಂಸತ್ತಲ್ಲಿ ಅನುಸರಿಸ್ತಾ ಇರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಟ್ರಂಪ್ ಹೆಸರೇ ಹೇಳ್ಬೇಕು, ಪಾಕಿಸ್ತಾನದ ಹೆಸರೇ ಹೇಳ್ಬೇಕು, ಅಮೆರಿಕದ ಹೆಸರೇ ಹೇಳ್ಬೇಕು. ಇವರು ಜಿಯೋ ಪಾಲಿಟಿಕ್ಸ್ ನ ಏನ್ ಅನ್ಕೊಂಡಿದಾರೋ ಏನೋ ನೋಡಿ. ಡಿಪ್ಲೊಮಸಿ, ವಿದೇಶಾಂಗ ನೀತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅದಿಂಗೆ ದಶಕಗಳ ಕಾಲ ದೇಶವನ್ನು ಆಳಿದ್ರು ಭಗವಂತನಿಗೆ ಗೊತ್ತು. ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ಬೇಕು, ಡಿಸ್ಕಷನ್ಸ್ ಆಗಬೇಕು ಅಂತ ಇದೇ ಕಾಂಗ್ರೆಸ್ನವ್ರು ತಾನೇ ಡಿಮ್ಯಾಂಡ್ ಇಟ್ಟಿದ್ದು. ಈಗ ಆ ಡಿಸ್ಕಷನ್ಗೆ ಬೆನ್ನು ತೋರಿಸಿ ಪರಾರಿಯಾಗಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಮಾತಾಡಿದ್ರು, ಅಮಿತ್ ಶಾ ಅವರು ಮಾತಾಡಿದ್ರು. ಆದ್ರೂ ಕಾಂಗ್ರೆಸ್ ಪಕ್ಷದವರಿಗೆ ಮೋದಿನೇ ಹೊಡಿಬೇಕು, ಮೋದಿಯಿಂದಲೇ ಬಾರಿಸಿಕೊಳ್ಬೇಕು, ಮೋದಿಯಿಂದಲೇ ಚಡಿಯೇಟು ತಿನ್ಬೇಕು ಅನ್ನೋ ಆಸೆ. ಸರಿ ಬಿಡಿ, ನೀವೇ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ, ರೆಡ್ ಕಾರ್ಪೆಟ್ ಹಾಸಿ. ಮೋದಿ ಸಹ 1.5 ಗಂಟೆಗಳ ಕಾಲ ಓತ ಪ್ರೇತವಾಗಿ ಕಾಂಗ್ರೆಸ್ನ ಇತಿಹಾಸವನ್ನೇ ಬಿಚ್ಚಿಟ್ಬಿಟ್ರು. ಇನ್ನು ಮುಂದೆ ಪ್ರತಿಪಕ್ಷದವರು ಆಪರೇಷನ್ ಸಿಂಧೂರದ ವಿಚಾರಣೆ ಎತ್ತಿರಬಾರ್ದು. ಎಷ್ಟು ಫೈಟರ್ ಜೆಟ್ ಬಿದ್ವು, ನಮಗೆ ಎಷ್ಟು ಲಾಸ್ ಆಯ್ತು, ಈ ಯಾವುದೇ ಪಾಕಿಸ್ತಾನದ ಲ್ಯಾಂಗ್ವೇಜ್ ನ ಮಾತಾಡಿರಬಾರ್ದು, ಹಂಗೆ ಬಾರಿಸಿದ್ರು. ಈಗ ಮೋದಿ ಕೊಟ್ಟಿರುವ ಒಂದೊಂದು ಹೊಡೆತ ಕಾಂಗ್ರೆಸ್ನವರು 2029 ಎಲೆಕ್ಷನ್ ಬರುವವರೆಗೂ ಮೆಲುಕಾಗ್ತಾ ಇರ್ಬೇಕು. ರಾಹುಲ್ ಗಾಂಧಿ ಅವರು ಏನಂತ ಆರೋಪ ಮಾಡ್ತಾ ಇದ್ರು, ಸೀಸ್ ಫೈರ್ ಮಾಡಿಸಿದ್ದು ನಾನೇ ಅಂತ ಟ್ರಂಪ್ 26-27 ಬಾರಿ ಹೇಳಿದ್ದಾರೆ. ಇದನ್ನ ಮೋದಿ ಯಾಕೆ ಅಲ್ಲಗಳಿತಾ ಇಲ್ಲ? ಯಾಕೆ ಮೋದಿ ಬಾಯಿಂದಲೇ ಟ್ರಂಪ್ ಹೆಸರು ಬರಬಾರ್ದು? ಇದು ರಾಹುಲ್ ಗಾಂಧಿ ಮತ್ತು ಪ್ರತಿಪಕ್ಷದ ಎಕ್ಸ್ಪೆಕ್ಟೇಷನ್ ಇತ್ತು. ಟ್ರಂಪ್ ಅಷ್ಟೇ ಅಲ್ಲ, ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ಮೋದಿ ಆನ್ಸರ್ ಕೊಟ್ಟಿದ್ದು, ಪ್ರಪಂಚದ ಯಾವುದೇ ದೇಶ ನಮ್ಮ ಮೇಲೆ ಒತ್ತಡ ಇರಲಿಲ್ಲ ಆಪರೇಷನ್ ಸಿಂಧೂರದ ಸಮಯದಲ್ಲಿ. ಭಾರತನೇ ಇದ್ವಿ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ DGMO ನಿಂದ ಫೋನ್ ಬಂತು, ದಯಮಾಡಿ ನಿಲ್ಲಿಸಿ, ಸಾಕಾಗೋಗಿದೆ ಹೇಟ್ ತಿಂದು, ಯುದ್ಧ ವಿರಾಮ ಘೋಷಣೆ ಮಾಡಿ ಅಂತ ಕಾಲಿಡಿದು ಬೇಡಿಕೊಳ್ತು ಪಾಕಿಸ್ತಾನದ DGMO. ನಮಗೂ ನಮ್ಮ ಟಾರ್ಗೆಟ್ ನ ರೀಚ್ ಮಾಡಿ ಆಗಿತ್ತು, ಯುದ್ಧ ವಿರಾಮ ಘೋಷಣೆ ಮಾಡಿದ್ವಿ. ಆದರೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಅಂತ ಹೇಳೋದನ್ನ ಮರೀಲಿಲ್ಲ ಮೋದಿ. ಪ್ರಿಯಾಂಕಾ ಗಾಂಧಿ ಅವರು ಸಹ ಮಾತಾಡಿದ್ರು, ಬರೆದುಕೊಟ್ಟ ಭಾಷಣನ ಓದಿ ಅದಕ್ಕೆ ಉತ್ತರನೂ ಕೇಳದೆ ಸದನಕ್ಕೆ ಬೆನ್ನು ತೋರಿಸಿ ಓಡಿ ಹೋಗ್ಬಿಟ್ರು. ಯಾಕಂದ್ರೆ ಮುಂದೆ ನಿಶಿಕಾಂತ್ ದುಬೆನೆ ಮಾತಾಡೋದು, ಬಾರಿಸ್ತಾರೆ, ಏಟ್ ತಿನ್ನೋದಕ್ಕೆ ಸದನದಲ್ಲಿ ಇದ್ರೆ ತಾನೇ, ಓಡಿ ಹೋದ್ರೆ ಆಯ್ತು. ಆದ್ರೆ ನಿಶಿಕಾಂತ್ ದುಬೆ ಅವರು ಪ್ರಿಯಾಂಕಾ ಗಾಂಧಿ ಅವರು ಎತ್ತಿದ ಎಲ್ಲ ಪ್ರಶ್ನೆಗಳಿಗೆ ಪಿನ್ ಟು ಪಿನ್ ಉತ್ತರ ಕೊಟ್ರು. ಇದೇನ್ ಮಾಡ್ಬಿಟ್ವಿ ನಾವು, ಚಪ್ಪಡಿ ಕಲ್ನ ನಮ್ಮ ತಲೆ ಮೇಲೆ ನಾವೇ ಹೇಳ್ಕೊಂಡ್ಬಿಟ್ವಲ್ಲ. ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಸರ್ಕಾರನ ಚರ್ಚೆಗೆ ಕರೆದಿದ್ದೇ ತಪ್ಪಾಯ್ತಾ ಅಂತ ಕೈ ಇಸುಕಿಗೊಳ್ತಾ ಇದೆ ಕಾಂಗ್ರೆಸ್. ಕೇವಲ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಅಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಖಾನ್ದಾನದ ಹಿಸ್ಟ್ರಿನೇ ಬಿಚ್ಚಿಟ್ಬಿಟ್ರು ಮೋದಿ. ಅಸ್ಸಾಂನ ಕಾಂಗ್ರೆಸ್ ಪಕ್ಷದ ನಾಯಕ ಗೌರವ್ ಗೊಗೊಯ್ ಅವರ ಮರ್ಯಾದೆಯನ್ನಂತೂ ಬಜಾರದಲ್ಲಿಟ್ಟು ಮಾರ್ಬಿಟ್ರು ಅಮಿತ್ ಶಾ. ನೀವು ಎಷ್ಟು ಸಾರಿ ಪಾಕಿಸ್ತಾನಕ್ಕೆ ಹೋಗ್ ಬಂದಿದ್ದೀರಾ ಲೆಕ್ಕ ಕೊಡಿ ಅಂತೆಲ್ಲ ಕೇಳೋ ಮೂಲಕ ಗ್ರಾಚಾರ ಬಿಡಿಸ್ಬಿಟ್ರು ಅಮಿತ್ ಶಾ. ಇವ್ರೇನ್ ಹೇಳ್ತಾರೆ, ಅಮೆರಿಕದ ಹೆಸರು ಹೇಳಿ, ಟ್ರಂಪ್ ಹೆಸರು ಹೇಳಿ. ಒಬ್ಬ ಜವಾಬ್ದಾರಿಯುತ ಸ್ಥಾನ, ಪ್ರಧಾನಮಂತ್ರಿ ಸ್ಥಾನದಲ್ಲಿರುವ ವ್ಯಕ್ತಿ ಡಿಪ್ಲೊಮಸಿನ ಹೆಸರಿಡಿದು ಮಾಡೋಕ್ಕಾಗತ್ತಾ? ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ಪ್ರಧಾನಿಗೆ ಗೊತ್ತಿರುತ್ತೆ. ಘಟಾನುಘಟಿ ಕಾಂಗ್ರೆಸ್ ನಾಯಕರಿದ್ರು ಮಾತಾಡೋದಕ್ಕೆ. ಶಶಿ ತರೂರ್ ಅವರು, ಮನೀಶ್ ತಿವಾರಿ ಅಂತ ವಾಗ್ಮಿಗಳಿದ್ರು, ಇವ್ರು ಯಾರಿಗೂ ಅವಕಾಶ ಕೊಡ್ಲಿಲ್ಲ ನೋಡಿ. ಯಾಕಂದ್ರೆ ಅವ್ರು ಯಾರು ಆಪರೇಷನ್ ಸಿಂಧೂರದ ವಿರುದ್ಧ ಮಾತಾಡೋದಿಲ್ಲ. ವಿದೇಶಗಳಿಗೆ ಹೋಗಿ ಆಪರೇಷನ್ ಸಿಂಧೂರನ ಮತ್ತು ಅದರ ಸಕ್ಸಸ್ ನ ಸಮರ್ಥನೆ ಮಾಡ್ಕೊಂಡು ಬಂದವರು. ಅವ್ರಿಗೆ ಬೇಕಾಗಿರೋದೇನು, ಮೋದಿನ ಮಾತೆತ್ತಿದ್ರೆ ಬೈಬೇಕು. ಆ ಕೆಲ್ಸನ ಶಶಿ ತರೂರ್ ಮತ್ತು ಮನೀಶ್ ತಿವಾರಿ ಮಾಡೋದಿಲ್ಲ. ಇವರಿಗೇನು ಚಮಚಗಳು ಚಮಚಿಗಳು ಬೇಕು. ಕಡೆಗೆ ಏನಾಯ್ತು, ಅವರದ್ದೇ ಪಿಚ್ಚಿಗೋಗಿ ಬಿಜೆಪಿಯ ನಾಯಕರು 6-4 ಬಾರಿಸಿ ಬಂದ್ರು. ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಬಿಜೆಪಿ ಅವರು ಇತಿಹಾಸ ಬಿಡ್ಬೇಕು, ವಾಸ್ತವದಲ್ಲಿ ಜೀವಿಸ್ಬೇಕು ಅಂತಾರೆ. ಇದಕ್ಕೆ ನಿಶಿಕಾಂತ್ ದುಬೆ ಕೊಟ್ಟ ಟಾಂಗ್ ಇದೆಯಲ್ಲ, ಅದನ್ನು ಕೇಳ್ಬೇಕು ನೀವು. ನಿಮಗೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಅಜ್ಜಿ ತಾತ ಇರ್ಬೋದು, ಆದ್ರೆ ನಮಗೆ ನಮ್ಮ ದೇಶ ಆಳಿದ ಪ್ರಧಾನಿಗಳು, ಅವರು ಮಾಡಿರೋ ಎಲ್ಲ ಕೆಲಸವನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ. ಇಂತಹ ಸಾಕಷ್ಟು ಇರುಸು ಮುರುಸಿನ ಘಟನೆಗಳು ಕಾಂಗ್ರೆಸ್ಗೆ ನಡೆದೋಯ್ತು ಸದನದಲ್ಲಿ. ಬಿಜೆಪಿ ಪಾಳೆಯದಲ್ಲಿ ಬ್ಯಾಟಿಂಗ್ ಮಾಡಿದವರಾದ್ರೂ ಯಾರು? ನಿಶಿಕಾಂತ್ ದುಬೆ, ಸಂಬಿತ್ ಪಾತ್ರ, ಸುಧಾಂಶು ತ್ರಿವೇದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ಅನುರಾಗ್ ಠಾಕೂರ್ ರಂತಹ ದಿಗ್ಗಜ ನಾಯಕರುಗಳು. ಇನ್ನೊಂದ್ ಕಡೆ ಪ್ರತಿಪಕ್ಷದಲ್ಲಿ ಮಾತಾಡಿದವರು ಯಾರು? ರಾಹುಲ್ ಗಾಂಧಿ, ಪಿ ಚಿದಂಬರಂ, ಪ್ರಣೀತಾ ಶಿಂದೆ, ಗೊಗೊಯ್.
ಇವರಿಂದ ಏನ್ ಮಾಡೋದಕ್ಕೆ ಸಾಧ್ಯ ಆಯ್ತು? ಅಟ್ಲೀಸ್ಟ್ ಬಿಜೆಪಿಯ ಒಬ್ಬ ಸ್ಪೀಕರ್ನಾದ್ರೂ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಅವ್ರು ಯಾರ್ ಬೇಕು? ಕೇವಲ ಹೊಗಳು ಭಟ್ಟರು, ಜಿ ಹುಜೂರ್ ಅನ್ನೋರ್ ಬೇಕು. ತರ್ಕಬದ್ಧವಾಗಿ ಮಾತಾಡುವ ಶಶಿ ತರೂರ್ ಮತ್ತು ಮನೀಶ್ ತಿವಾರಿ ಅಂತಹ ವಾಗ್ಮಿಗಳನ್ನ ದೂರ ಇಡುತ್ತೆ ಕಾಂಗ್ರೆಸ್. ವಂಶ ಪಾರಂಪರ್ಯ ಪಾಲಿಟಿಕ್ಸ್ ಮಾಡೋ ಇವರು ಮೋದಿ ವಿರುದ್ಧ ಹೋರಾಟ ಮಾಡ್ತಾರಂತೆ, ಅಧಿಕಾರಕ್ಕೆ ಬರ್ತಾರಂತೆ. ಇದು ಸಾಧ್ಯನಾ? ಮೋದಿ ಅವರು ಇರೋವರೆಗಂತೂ ಇವರ ಕನಸು ನನಸಾಗೋ ಯಾವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ನಂತಹ ಮೀಡಿಯಾಗಳಲ್ಲಿ ಮೋದಿಯ ವೈಯಕ್ತಿಕವಾದ ತೇಜೋವಧೆ ಮಾಡುವಂತಹ ರೀಲ್ಸ್, ಶಾರ್ಟ್ಸ್ ಮಾಡೋ ಮೂಲಕ ಮೋದಿ ಮೇಲಿನ ಕೋಪನ ಕಡಿಮೆ ಮಾಡ್ಕೊಳ್ಬಹುದು ಹೊರತು ಇದರಿಂದ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತಾ? ಇದರಿಂದ ಎಲೆಕ್ಷನ್ ನ ಗೆಲ್ಲೋದಕ್ಕೆ ಸಾಧ್ಯನಾ? ಇವ್ರು ಏನ್ ಅನ್ಕೊಂಡಿದ್ದಾರೆ, ಪವರ್ ಅನ್ನೋದು ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರೋದು. ನಾನು ಹುಟ್ಟುತ್ತಾನೆ ಪ್ರೈಮ್ ಮಿನಿಸ್ಟೇರಿಯಲ್ ಮಟೀರಿಯಲ್, ಒಬ್ಬ ಚಾಯ್ವಾಲಾ OBC ವರ್ಗಕ್ಕೆ ಸೇರಿದ ಮೋದಿ ಅದೆಂಗೆ ಪ್ರಧಾನಿ ಆಗ್ಬಿಟ್ರು, ಆ ಸ್ಥಾನದಲ್ಲಿ ಕೂರೋ ಅರ್ಹತೆ ಹಕ್ಕು ಇರೋದು ನನಗೆ. ಮನಸ್ಥಿತಿಯಿಂದ ಹೊರಗೆ ಬರದ ಹೊರತು ಪಕ್ಷಕ್ಕಲ್ಲ, ವೈಯಕ್ತಿಕ ಕಾಯಕಲ್ಪನೂ ಸಾಧ್ಯ ಇಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಮೋದಿ ಅವರಿಗೆ ಶತ್ರು ವಿನಾಶ ಯೋಗ ಇದೆ. ಯಾರು ಅವರ ವಿರುದ್ಧ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾರೋ ಅವರೆಲ್ಲ ನಾಶ ಆಗಿ ಹೋಗಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಸದನದಲ್ಲಿ ನಡೆದಿದ್ದು, ಗೌರವ್ ಗೊಗೊಯ್ ಅವರು, ಅವರ ಪತ್ನಿ ಬ್ರಿಟಿಷ್ ನಾಗರಿಕರು. 10-12 ವರ್ಷಗಳ ಹಿಂದೆ ಗೊಗೊಯ್ ಅವರೊಂದಿಗೆ ಮದುವೆ ಆಯ್ತು. ನಂತರ ಭಾರತದ ನಾಗರಿಕತ್ವ ಪಡೆದ್ರು. ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನದ ಎಂಬಸಿಗೆ ಕೆಲಸ ಮಾಡ್ತಾ ಇದ್ರು. ಇದನ್ನ ಹೇಳಿದ್ದು ಅಮಿತ್ ಶಾ. ಪಾಕಿಸ್ತಾನಕ್ಕೆ ಯಾಕ್ರಿ ಪದೇ ಪದೇ ಹೋಗ್ತೀರಾ ಅಂತ. ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಪಾಕಿಸ್ತಾನವನ್ನ ತೆಗಳುವ ನಾಟಕ ಮಾಡ್ತಾರೆ. ಅನುರಾಗ್ ಠಾಕೂರ್ ಅವರಂತೂ ರಾಹುಲ್ ಗಾಂಧಿ ಅವರನ್ನ ಬಿಟ್ಟು ಬಿಡದಂತೆ ಕಾಡಿಬಿಟ್ರು. ಭಾರತ ಒಂದ್ ಕಡೆ ಚೈನಾ, ಇನ್ನೊಂದ್ ಕಡೆ ಪಾಕಿಸ್ತಾನ. 2 ಫ್ರಂಟ್ ವಾರ್ ಅಷ್ಟೇ ಅಲ್ಲ, ಇನ್ನೂ ಅರ್ಧ ಫ್ರಂಟ್ ವಾರ್ ಇದೆ ಭಾರತ ಹೋರಾಡ್ತಾ ಇರೋದು. ಅದು ಬೇರೆ ಯಾವುದು ಅಲ್ಲ, ರಾಹುಲ್ ಅಕ್ಯುಪೈಡ್ ಕಾಂಗ್ರೆಸ್ ಅಂದ್ಬಿಟ್ರು. ಇದೇ ರಾಹುಲ್ ಗಾಂಧಿ ಅವರು ರಾಫೇಲ್ ಯುದ್ಧ ವಿಮಾನದ ವಿಚಾರದಲ್ಲಿ ಮೋದಿಯನ್ನ ಕಳ್ಳ ಅಂತ ಕರೆದಿದ್ರು. ಸುಪ್ರೀಂ ಕೋರ್ಟ್ ವರೆಗೂ ವಿಷಯ ಹೋಗಿ ಜಬರ್ದಸ್ತ್ ಕ್ಷಮಾಪಣೆ ಸಹ ಬೇಡಿ ಬಂದ್ರು. ಮೋದಿ ಅವರು ಡೈರೆಕ್ಟ್ ಆಗಿ ವಾಗ್ದಾಳಿ ಮಾಡಿದ್ರು ಕಾಂಗ್ರೆಸ್ ಮೇಲೆ. ಆಪರೇಷನ್ ಸಿಂಧೂರ ಪರ ಪ್ರಪಂಚದಾದ್ಯಂತ ನಮಗೆ ಬೆಂಬಲ ಸಿಕ್ತು, ಆದ್ರೆ ದುರದೃಷ್ಟ ಅನ್ನುವಂತೆ ದೇಶದ ಪ್ರತಿಪಕ್ಷ ಕಾಂಗ್ರೆಸ್ ನಿಂದಲೇ ನಮಗೆ ಬೆಂಬಲ ಸಿಗ್ಲಿಲ್ಲ. ಇದು ಸದನದಲ್ಲಿ ಹೇಳಿದ ಮಾತು. ಇದಕ್ಕಿಂತ ಅವಮಾನ ಬೇರೊಂದಿದೆಯಾ ಕಾಂಗ್ರೆಸ್ಗೆ? ಇವರು ಕೇಳೋ ಪ್ರಶ್ನೆಗಳು ಯಾವ ರೀತಿ ಫ್ರೇಮ್ ಆಗಿರುತ್ತೆ ನೋಡಿ. ಭಾರತದ ಎಷ್ಟು ಫೈಟರ್ ಜೆಟ್ಗಳು ಬಿತ್ತು, ಭಾರತೀಯ ಸೈನಿಕರಿಗೆ ಎಷ್ಟು ನುಕ್ಸಾನ ಆಯ್ತು, ಭಾರತಕ್ಕೆ ಎಷ್ಟು ಡ್ಯಾಮೇಜ್ ಆಯ್ತು, ಇವ್ರು ಯಾವತ್ತಾದ್ರೂ ಪಾಕಿಸ್ತಾನಕ್ಕೆ ಎಷ್ಟು ಡ್ಯಾಮೇಜ್ ಮಾಡಿದ್ರಿ, ಪಾಕಿಸ್ತಾನದ ಸೈನ್ಯಕ್ಕೆ ಎಷ್ಟು ನುಕ್ಸಾನ ಆಯ್ತು, ಎಷ್ಟು ಪಾಕಿಸ್ತಾನದ ಫೈಟರ್ ಜೆಟ್ ಗಳನ್ನ ಕುಟ್ಟಿ ಕೆಡವಲಾಯ್ತು ಅಂತ ಕೇಳಿದ್ದಿದೆಯಾ? ಅಂದ್ರೆ ಸ್ಪಷ್ಟ ಇವರ ಪ್ರಪಗಂಡ ಏನು. ಮೊನ್ನೆ ಪಹಲ್ಗಾಮ್ನ ಎಲ್ಲ ಉಗ್ರರನ್ನ ಆಪರೇಷನ್ ಮಹಾದೇವ್ ಮೂಲಕ ಯಮಪುರಿಗೆ ಅಟ್ಟಿದ್ರು, ಅದನ್ನೂ ಪ್ರಶ್ನೆ ಮಾಡಿದ್ರು ನೋಡಿ. ಇವರೇ ಉಗ್ರರು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವರಿಗೆ ಭಾರತದ ವಿದೇಶಾಂಗ ಮಂತ್ರಿ ಹೇಳೋ ಮಾತಲ್ಲಿ ಭರವಸೆ ಇಲ್ಲ, ಭಾರತದ ರಕ್ಷಣಾ ಸಚಿವರು ಕೊಡೋ ದಾಖಲೆಗಳಲ್ಲಿ ಭರವಸೆ ಇಲ್ಲ. ಟ್ರಂಪ್ ಹಂಗಂದ್ರು, ಪಾಕಿಸ್ತಾನದವ್ರ ಹಂಗಂದ್ರು, ನೀವೇನ್ ಹೇಳ್ತೀರಾ? ಇದು ನೋಡಿ ಇವರು ಪ್ರಶ್ನೆ ಕೇಳೋ ರೀತಿ. ಇವರು ಭಾರತದ ರಾಜಕೀಯ ಪಕ್ಷನ, ಅಮೆರಿಕ ಅಥವಾ ಪಾಕಿಸ್ತಾನದ ರಾಜಕೀಯ ಪಕ್ಷನ? ಅನುರಾಗ್ ಠಾಕೂರ್ ಅವರು ಎಲ್ಲಿವರೆಗೂ ಹೇಳಿದ್ರು ಗೊತ್ತಾ, ಭಾರತದ ಪ್ರಧಾನಮಂತ್ರಿಗಳು ಭಾರತದ ಟೆಲಿವಿಷನ್ ಗಳಲ್ಲಿ ಹೀರೋ, ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಟೆಲಿವಿಷನ್ ನಲ್ಲಿ ಹೀರೋ ಅಂದ್ಬಿಟ್ರು. ಸ್ನೇಹಿತರೆ, ಇದಿಷ್ಟು ಕಾಂಗ್ರೆಸ್ನವರು ಕೋಲು ಕೊಟ್ಟು ಮುರಿಯುವವರೆಗೂ ಒಡೆಸಿಕೊಂಡ ವಿಚಾರ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.